ಶ್ರೀರಾಮನವಮಿ ಮತ್ತು ಹನುಮಾನ್ ಜಯಂತಿಯ ಪ್ರಯುಕ್ತ ಶಿವಮೊಗ್ಗದಲ್ಲಿ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ್ ದಳದ ವತಿಯಿಂದ ಏಪ್ರಿಲ್ 7ರಂದು ಸಂಜೆ 4 ಗಂಟೆಗೆ ಬೃಹತ್ ಶೋಭಾಯಾತ್ರೆ ಹಮ್ಮಿಕೊಳ್ಳಲಾಗಿದೆ. ಈ ಕುರಿತು ಇಂದು ಶಿವಮೊಗ್ಗದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಬಜರಂಗ್ ದಳದ ಜಿಲ್ಲಾ ಸಹ ಸಂಚಾಲಕ ಸುರೇಶ್ ಕೊಬ್ಬಾಬು, ಶೋಭಾಯಾತ್ರೆ ಕಾರ್ಯಕ್ರಮವು ಗೋಪಿ ವೃತ್ತದಿಂದ ಆರಂಭಗೊಂಡು ಜೈಲು ಸರ್ಕಲ್, ಶಿವಮೂರ್ತಿ ವೃತ್ತ ಮಾರ್ಗವಾಗಿ ಅಕ್ಕಮಹಾದೇವಿ ವೃತ್ತಕ್ಕೆ ಬಂದು ಪೂರ್ಣಗೊಳ್ಳಲಿದೆ ಎಂದು ಮಾಹಿತಿ ನೀಡಿದರು. ನಲ್ಲೂ ಸಹ ಅದ್ದೂರಿಯಾಗಿ ಆಚರಣೆಯನ್ನು, ಹನುಮಾನ್ ಜಯಂತಿಯನ್ನು ಸಹ ಆಚರಣೆಯನ್ನು ಮಾಡಿದ್ವಿ. ಈ ರಾಮನವಮಿ ಮತ್ತು ಹನುಮಾನ್ ಜಯಂತಿಯ ಪ್ರಯುಕ್ತವಾಗಿ ಅದ್ದೂರಿಯಾದಂಥ ಒಂದು ಶೋಭಾಯಾತ್ರೆಯನ್ನು ಮಾಡಬೇಕಂತೇಳಿ ಸಂಘಟನೆಯಿಂದ ನಿಶ್ಚಯ ಮಾಡಿ ದಿನಾಂಕ 7/4/2026 ಅಂದರೆ ನಾಳೆ 4:30ಕ್ಕೆ ಸರಿಯಾಗಿ ಗೋಪಿ ಸರ್ಕಲ್ ವೃತ್ತದಿಂದ ಬೃಹತ್ ಶೋಭಾಯಾತ್ರೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ಬೃಹತ್ ಶೋಭಾಯಾತ್ರೆಯಲ್ಲಿ ಮಂಗಳೂರು ಮತ್ತು ಕೇರಳ ಭಾಗದಿಂದ ಕಲಾವಿದರ ತಂಡ, ರಾಷ್ಟ್ರ ಪ್ರಶಸ್ತಿ ಪಡೆದಂತಹ ಸಂಕೀರ್ತನಾ ತಂಡವನ್ನು ಆಗಮಿಸ್ತಾ ಇದೆ. ಆ ಆಗಮಿಸುವ ಉದ್ದೇಶ ಏನಂತಂದರೆ, ಎಲ್ಲ ಹಿಂದೂಗಳನ್ನು ಕಣ್ಸೆಳೆಯುವಂಥ ಒಂದು ಕಾರ್ಯಕ್ರಮ ಮಾಡಬೇಕು. ಭಜನೆಯಿಂದ ಯಾರೂ ಸಮೇತ ವಿಭಜನೆ ಆಗಲ್ಲ, ಭಜನೆ ಎಲ್ಲರನ್ನು ಒಗ್ಗೂಡಿಸುವ ದೃಷ್ಟಿಯಿಂದ ಭಜನೆ ನಡೆಯುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಭಜನಾ ಕುಣಿತ ಸಂಕೀರ್ತನ ಯಾತ್ರೆಯನ್ನು ನಾವು ಶೋಭಾಯಾತ್ರೆಯಲ್ಲಿ ಹಮ್ಮಿಕೊಂಡಿದ್ದೀವಿ. ಈ ಶೋಭಾಯಾತ್ರೆಯಲ್ಲಿ ಮುಂದುವರಿದ ಭಾಗವಾಗಿ ಹನುಮಾನ್ ಮತ್ತು ಘಟಧ್ವಜ ಈ ಎರಡೂ ಸಮೇತ ಪ್ರತಿಮೆಗಳು ಅಂದರೆ ವೇಷಧಾರಿಗಳು ಸಮೇತ ತಮ್ಮ ವೇಷಗಳನ್ನು ಹಾಕ್ಕೊಂಡು ತಮ್ಮ ಹನುಮನ ಪಾತ್ರಗಳನ್ನು ನಟಿಸ್ತವೆ, ಅಲ್ಲಿ ಪ್ರದರ್ಶನವನ್ನು ಮಾಡೋಂಥದ್ದಾಗತ್ತೆ. ನಂತರದಲ್ಲಿ ಈ ಸಂಕೀರ್ತನಾ ಯಾತ್ರೆಯಲ್ಲಿ, ಭಜನಾ ಸಂಕೀರ್ತನಾ ಯಾತ್ರೆಯಲ್ಲಿ ಒಂದು 30 ಆಟೋಗಳ ಮೂಲಕ ರಾಮನ ಆದರ್ಶಗಳನ್ನು, ರಾಮಾಯಣದ ಭಾವಚಿತ್ರಗಳನ್ನು, ರಾಮಾಯಣದ ಪುರುಷರ ಆದರ್ಶಗಳನ್ನು ನಾವು ಸಮಾಜಕ್ಕೆ ತೋರಿಸ್ಬೇಕು ಅಂತೇಳಿ ಆಟೋಗಳ ಮೂಲಕ ಸಮೇತ ಆ ಮೆರವಣಿಗೆಯಲ್ಲಿ ಭಾಗವಹಿಸ್ತಿದೆ. ನಂತರದಲ್ಲಿ ಈ ಶಿವಮೊಗ್ಗದಲ್ಲಿ ಹೆಸರಾಂತ ಮಹಿಳಾ ಭಜನಾ ತಂಡಗಳು ಸಮೇತ ಈ ಒಂದು ಬೃಹತ್ ಶೋಭಾಯಾತ್ರೆಯಲ್ಲಿ ಭಾಗವಹಿಸ್ತಿದ್ದಾವೆ. ನಂತರದಲ್ಲಿ ಮಹಿಳಾ ಚಂಡೆ ವಾದ್ಯಗಳು ಸಮೇತ ಈ ಒಂದು ಬೃಹತ್ ಶೋಭಾಯಾತ್ರೆಯಲ್ಲಿ ಪಾಲ್ಗೊಳ್ತಾ ಇದೆ. ಈ ಶೋಭಾಯಾತ್ರೆಯಲ್ಲಿ ಪ್ರಮುಖವಾಗಿ ಮುಖ್ಯ ಕೇಂದ್ರ ಬಿಂದುಗಳಾಗಿ ಭಾರತ್ ಮಾತೆಯ ವಿಗ್ರಹ, ರಾಮನ ವಿಗ್ರಹ, ಹನುಮನ ವಿಗ್ರಹ ಹಾಗೂ ಕೃಷ್ಣನ ವಿಗ್ರಹಗಳು ಭಾಗವಹಿಸುವುದರ ಜೊತೆಗೆ 5ನೇ ತರಗತಿಯ ಒಳಗಾಗಿರುವಂತಹ ಮಕ್ಕಳ ಪ್ರದರ್ಶನಗಳು, ವೇಷ ಪ್ರದರ್ಶನಗಳನ್ನು ಸಮೇತ ನಾವು ಈ ಮೆರವಣಿಗೆಯಲ್ಲಿ ಮಾಡ್ತಾ ಇದ್ದೀವಿ. ಸ್ಪರ್ಧೆಯನ್ನು ನಾವು ಮಾಡ್ತಾ ಇದ್ದೀವಿ. ಸೀತೆ, ರಾಮ, ನಂತರ ಶಬರಿಯ ವೇಷ ಸ್ಪರ್ಧೆಯನ್ನು ಸಮೇತ ಈ ಮೆರವಣಿಗೆಯಲ್ಲಿ ಮಾಡ್ತಾ ಇದ್ದೀವಿ. ಈ ಮೆರವಣಿಗೆ ಗೋಪಿ ಸರ್ಕಲ್ನಿಂದ ಪ್ರಾರಂಭವಾಗಿ ಜೈಲ್ ವೃತ್ತ ಅಂದರೆ ಅಂಬೇಡ್ಕರ್ ವೃತ್ತದಿಂದ ಶಿವಮೂರ್ತಿ ವೃತ್ತಕ್ಕೆ ಹೋಗಿ ನಂತರದಲ್ಲಿ ಅಕ್ಕಮಹಾದೇವಿ ವೃತ್ತದಲ್ಲಿ ಸಮಾಪ್ತಿ ಆಗತ್ತೆ. ಅಂದರೆ ಈಗ ನಾವೆಲ್ಲರೂ ಕರೆಯಲ್ಪಟ್ಟುವಂಥ ಉಷಾ ನರಸಿಂಹ ಸರ್ಕಲ್ನಲ್ಲಿ ಮುಕ್ತಾಯಗೊಂಡ ನಂತರ ಸಭಾ ಕಾರ್ಯಕ್ರಮವನ್ನು ಅದೇ ಸರ್ಕಲ್ನಲ್ಲಿ ಮಾಡುವುದರ ಮೂಲಕ ಅನ್ನ ಸಂತರ್ಪಣೆಯೊಂದಿಗೆ ಈ ಕಾರ್ಯಕ್ರಮ ಮುಕ್ತಾಯ ಆಗುತ್ತೆ. ಈ ಸಾರಿ ಪ್ರತಿ ವರ್ಷ ಸಮೇತ ವಿಶ್ವ ಹಿಂದೂ ಪರಿಷತ್ ಬಜರಂಗ್ ದಳದಿಂದ ಸಾಕಷ್ಟು ವರ್ಷದಿಂದನೂ ಸಮೇತ ರಾಮನವಮಿ ಮಾಡ್ಕೊತಾ ಬರ್ತಾ ಇದ್ವಿ. ಆದರೆ ಈ ವರ್ಷ ವಿಶೇಷವಾಗಿ ರಾಮನವಮಿಯನ್ನು ಮಾಡಬೇಕಂತೇಳಿ ಅಕ್ಕಮಹಾದೇವಿ ವೃತ್ತದಲ್ಲಿ ವಿಶೇಷವಾದಂಥ ಅಲಂಕಾರವನ್ನು ಮಾಡಿ ಈ ಸಾರಿ ಒಂದು ಅದ್ಭುತವಾದಂತಹ ಬೃಹತ್ ಶೋಭಾಯಾತ್ರೆ ಮೂಲಕ ಜನರಿಗೆ ಮುಟ್ಟುವಂಥ ರಾಮನ ಆದರ್ಶಗಳನ್ನು ಮುಟ್ಟಿಸೋ ದೃಷ್ಟಿಯಲ್ಲಿ ನಾವೊಂದು ಈ ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ. ಈ ಪತ್ರಿಕಾ ಪ್ರಕಟಣೆ ಮೂಲಕ ಎಲ್ಲರಿಗೂ ನಾವು ವಿನಂತಿ ಮಾಡ್ಕೊಳ್ಳೋದೇನಂತಂದರೆ, ಎಲ್ಲ ಶಿವಮೊಗ್ಗದ ನಾಗರಿಕರು ಸಮೇತ, ಶಿವಮೊಗ್ಗ ಜಿಲ್ಲೆಯ ಎಲ್ಲ ಸಮಸ್ತ ಹಿಂದೂಗಳು ಸಮೇತ ಈ ಬೃಹತ್ ಶೋಭಾಯಾತ್ರೆಯಲ್ಲಿ ಪಾಲ್ಗೊಳ್ಳಬೇಕಾಗಿ ಎಲ್ಲರಿಗೂ ಸಮೇತ ಈ ಮೂಲಕ ನಾನು